ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಂಟಾಗಿರುವಂತಹ ಗೊಂದಲ, ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಮುಸ್ಲಿಂ ಕಿಚ್ಚು ಆರಿಲ್ಲ ಅನ್ನುವಂತಹ ಸ್ಥಿತಿ ಇದೆ. ಕಾವೇರಿ ನಿವಾಸದಲ್ಲಿ ಸಿಎಂ ಜೊತೆಗೆ ಸತೀಶ್ ಜಾರಕಿಹೊಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸಿದ್ದಾರೆ. ಮುಸ್ಲಿಂ ನಾಯಕರ ಮೇಲಿನ ಕ್ರಮಕ್ಕೆ ಆಕ್ಷೇಪಿಸಿದ್ರು ಜಾರಕಿಹೊಳಿ ಅವರು. ಡಿಕೆ ಶಿವಕುಮಾರ್ ಬಳಿಕ ಈಗ ಸಿದ್ದರಾಮಯ್ಯ ಜೊತೆಗೆ ಪ್ರತ್ಯೇಕವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಈ ಹಿಂದೆ ಜಬ್ಬಾರ್ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಜೊತೆ ಮಾತುಕತೆಯನ್ನ ಮಾಡಿದೆ. ರಾಜಣ್ಣ ಎಲ್ಲವನ್ನು ಕೂಡ ನೇರವಾಗಿ ಹೇಳ್ತಾರೆ ಅಂತ ಜಾರಕಿಹೊಳಿ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಗೋಸ್ಕರ ಭೇಟಿಯಾಗಿದ್ದು, ಇದರಲ್ಲೇನು ವಿಶೇಷ ಏನಿಲ್ಲ. ಮಂಡ್ಯ ಡಿಸಿ ಭೇಟಿಯಾಗಿದ್ದು ಜಬ್ಬಾರ್ ಅವರ ಸಸ್ಪೆಂಡ್ ಆಗಿದ್ರ ಚರ್ಚೆ ಆಗಿದೆ. ಸೊ ಅದನ್ನ ಚರ್ಚೆ ಬಗ್ಗೆ ಆಗಿತ್ತು ಅಷ್ಟೇ, ಅಲ್ಲೇನು ಬೇರೆ ಯಾವುದೇ ಚರ್ಚೆ ಆಗಿಲ್ಲ. ಇಲ್ಲ, ಈಗೇನೆಲ್ಲ ಮುಂಚೆನೂ ಮಾಡಿದಾರೆ ಅವರು. ರಾಜನ್ ಅವರು ಎಲ್ಲರನ್ನೂ ಪ್ರಶ್ನೆ ಮಾಡಿದಾರೆ. ಯಾರು ಅದನ್ನೇನು ಪ್ರಶ್ನೆ ಅಲ್ಲ, ಅವರಿಗೆ ತಿಳಿದಾಗ ಅದನ್ನು ಅವರು ನೇರವಾಗಿ ಹೇಳ್ತಾರೆ, ಅದೇನು ಹೊಸದಲ್ಲ. ಇಂದು ಕೂಡ ಸಾಕಷ್ಟು ಕ್ಯಾಬಿನೆಟಲ್ಲಿ ಕೂಡ ಅದನ್ನು ಅವ್ರು ಹೇಳ್ತಾ ಇದ್ರು. ಅವರು ನೀವು ಗಟ್ಟಿ ಸಿದ್ದರಾಮಯ್ಯ ಆಗ್ಬೇಕಂತ ಅವಾಗ ಹೇಳ್ತಿದ್ರು ಅವರು. ಈಗ ಅದನ್ನ ಹೇಳಿದಾರೆ ಅಷ್ಟೇ. ಇಲ್ಲ, ಒಂದೊಂದು ಸಾರಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ, ಅದೇ ಅಸಹಾಯಕ ಅಂತ ಹೇಳಿಕ್ಕಾಗಲ್ಲ. ಒಂದೊಂದು ಸಾರಿ ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ ಒಂದೊಂದು ಸಾರಿ ಕಾಂಪ್ರಮೈಸ್ ಆಗೋದು ಅನಿವಾರ್ಯ. ಅದನ್ನು ಸಿಎಂ ಅವರು ಸ್ಪಷ್ಟಪಡಿಸಬೇಕು. ನಿನ್ನೆ ಕೂಡ ಹೇಳಿದ್ದಾರೆ, ನಿಮ್ಮ ಮಾಧ್ಯಮ ಮುಂದೆ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಅವ್ರನ್ನೇ ಕೇಳೋಣ, ಅದು ಯಾವಾಗ ಅವರೇ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೇದಿರುತ್ತದೆ. ಈಗವರೇನು ಕಾಲ ಮಿಂಚಿಲ್ಲ, ಮತ್ತೆ ನೋಟಿಸ್ ಕೊಟ್ಟು ಮಾಡ್ಬೋದು, ನೋಡೋಣ. ಈಗ ಅಧ್ಯಕ್ಷ ಜೊತೆ ಅದೇ ಚರ್ಚೆ ಮಾಡಿದ್ದೀವಿ. ನೋಟಿಸ್ ಕೊಟ್ಟು ಅವ್ರದ್ದು ವಿವರಣೆ ಪಡೆದ ನಂತರ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳೋದು ಸೂಕ್ತ, ಒಳ್ಳೆಯದು. ತಿರುಗೇನು ಬಿದ್ದಿಲ್ಲ, ಅಸಮಾಧಾನ ಇದೆ. ಅಸಮಾಧಾನ ಇದೆ. ಯಾಕಂದ್ರೆ ನೋಟಿಸ್ ಯಾಕೆ ಕೊಟ್ಟಿಲ್ಲ, ಬೇರೆಯವರಿಗೆಲ್ಲ ನೋಟಿಸ್ ಕೊಡ್ತೀರಾ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ, ಅಸಮಾಧಾನ ಇದೆ. ಸೊ ಅಸಮಾಧಾನ ದೂರ ಮಾಡಲಿಕ್ಕೆ ನಾವು ಅಧ್ಯಕ್ಷರ ಭೇಟಿಯಾಗಿ ಸರಿಪಡಿಸಂತ ರಿಕ್ವೆಸ್ಟ್ ಮಾಡಿದ್ವಿ. ಆಗ್ಬೇಕು, ನಾವು ಕೂಡ ಸಾಕಷ್ಟು ಸಾರಿ ಹೇಳಿದೀವಿ, ಹೈಕಮಾಂಡ್ ಹೇಳಿ ಬಂದಿದ್ದೀವಿ ಬೇಗ ಮಾಡಿ ಅಂತ. ಸೊ ಬೇಗ ಆಗಿದ್ರೆ ಒಳ್ಳೇದು, ಹೊಸಬ್ರಿಗೆ ಅವಕಾಶ ಸಿಗೋದು ಒಳ್ಳೇದು. ಗೊತ್ತಿಲ್ಲ, ಅದನ್ನ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ. ಶಾಸಕರು ಈ ಹೊತ್ತಲ್ಲಿ ಡೆಲ್ಲಿಗೆ ಹೋಗಬಾರ್ದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರು ಹೇಳ್ತಾ ಇರೋದು. ಈಗ ಹೋಗಿ ಆಯ್ತಲ್ಲ, ಈಗ ಹೋಗಿ ಆಯ್ತು, ಅವ್ರ ಪರ್ಮಿಷನ್ ತಗೊಂಡು ಹೋಗಿದ್ದಾರೆ. ಅವ್ರಿಗೆ ಹೇಳಿ ಹೋಗಿದ್ದಾರೆ. ಅದೇನು ಪ್ರಶ್ನೆ ಇಲ್ಲ. ಹೋಗ್ಲಿಕ್ಕೆ ಕೇಳಲಿಕ್ಕೆ ಏನೋ ಯಾವುದೇ ಅಡೆತಡೆ ಆಗಬಾರ್ದು, ಅದು ಅವ್ರ ಹಕ್ಕು. ಅದೇನು ಪಕ್ಷದ ವಿರೋಧಿ ಚಟುವಟಿಕೆ ಅಲ್ಲ. ಅವರು ಮಂತ್ರಿ ಆಗ್ಲಿಕ್ಕೆ ಕೇಳಿದ್ದಾರೆ, ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.